ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರಪಿತಾ ಮೋಹನ್. ನಾನು ಆಪ್ಷನ್ ಟ್ರೇಡಿಂಗ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮೊದಲಿಗೆ ನೀವು ಇದು ಟ್ರೇಡಿಂಗ್ ಮಾಡ್ಬೇಕಂತಿದ್ರೆ ನಿಮ್ದು ಅಕೌಂಟ್ ಓಪನ್ ಮಾಡಬೇಕು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಅಕೌಂಟ್ ಓಪನ್ ಮಾಡ್ಬೇಕಂತಿದ್ರೆ ಅಕೌಂಟ್ ಓಪನ್ ಮಾಡುವಾಗ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ನೀವು ಫೋಟೋ ಹಿಡ್ಕೊಂಡು ಇದು ನಿಮ್ದು ಸಿಗ್ನೇಚರ್ ಹಾಕಿದ್ದು ಒಂದು ಪೇಪರ್ ಅಲ್ಲಿ ಸಿಗ್ನೇಚರ್ ಹಾಕಿ ಹೀಗೆ ಫೋಟೋ ಹಿಡ್ಕೊಂಡು ಒಂದು ಲೈವ್ಗೆ ತೆಗಿತಾರೆ ಫೋಟೋ. ಆದ್ಮೇಲೆ ನಿಮ್ದು ಇನ್ಫಾರ್ಮೇಶನ್ ಎಲ್ಲ ತಗೊಳ್ತದೆ, ಅಡ್ರೆಸ್ ಅದೆಲ್ಲ ತಗೊಳ್ತದೆ. ನೀವು ಅಕೌಂಟ್ ಓಪನ್ ಮಾಡ್ಬೇಕಂತಿದ್ರೆ ನಂದು ರೆಫಲ್ ಕೋಡ್ ಇದೆ, ಅದ್ರ ಮುಖಾಂತರನು ನೀವು ಅಕೌಂಟ್ ಓಪನ್ ಮಾಡ್ಬೋದು. ರೆಫಲ್ ಕೋಡ್ ಮತ್ತೆ QR ಕೋಡ್ ಇದೆ, QR ಕೋಡ್ ಮುಖಾಂತರನು ಅಕೌಂಟ್ ಓಪನ್ ಮಾಡ್ಬೋದು. ಅದರಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಇದು ನಾನು ದನ್ ಆ್ಯಪ್ ಅಲ್ಲಿ ಮಾಡುದು ನೀವು ಬೇರೆ ಇದ್ರಲ್ಲೂ ಮಾಡ್ಬೋದು. ನಾನು ದನ್ ಅಲ್ಲಿ ಟ್ರೇಡಿಂಗ್ ಮಾಡ್ತಿದ್ದೀನಿ. ನೀವು ಫೈರ್ಸ್ ಅಲ್ಲಿ ಬೇಕಾದ್ರೆ ಫೈರ್ಸ್, ಏಂಜಲ್ ತುಂಬಾ ಇದೆ, ಆದ್ರೆ ನನಗೆ ಇದು ದನ್ ಒಳ್ಳೆ ರೀತಿ ಆಗ್ತದೆ, ಹಾಗೆ ದನ್ ಅಲ್ಲಿ ನಾನು ಟ್ರೇಡಿಂಗ್ ಮಾಡ್ತಿದ್ದೇನೆ. ನೆಕ್ಸ್ಟ್ ನಂದು ರೆಫಲ್ ಕೋಡ್ ಈ ತರ ಇದೆ ನೋಡಿ. ನೀವು ನನ್ನ ರೆಫಲ್ ಕೋಡ್ ಯೂಸ್ ಮಾಡಿ ಸಹ ಇದು ಮಾಡ್ಬೋದು. ಇದು ನೀವು ಬೇಕಾದ್ರೆ ಅಕೌಂಟ್ ಓಪನ್ ಮಾಡ್ಬೇಕಂತಿದ್ರೆ ಈ ರೆಫಲ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನೀವು ಅಕೌಂಟ್ ಓಪನ್ ಮಾಡ್ಬೇಕಂತಿದ್ರೆ ಅದು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಕೌಂಟ್ ಓಪನ್ ಮಾಡಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೆ, ಅದನ್ನು ನೀವು ಅಪ್ಡೇಟ್ ಮಾಡಿದ್ರೆ ಆಯ್ತು, ನಿಮ್ದು ಅಕೌಂಟ್ ಓಪನ್ ಆಗ್ತದೆ. ಅಕೌಂಟ್ ಓಪನ್ ಆಗಿ ಚಾರ್ಟ್ ನಿಮ್ಗೆ ಇದು ಟ್ರೇಡಿಂಗ್ ವ್ಯೂ ಚಾರ್ಟ್ ನಿಮ್ಗೆ ನೆಕ್ಸ್ಟ್ ಡೇ ಸಿಗ್ತದೆ. ನಿಮ್ಗೆ ಟ್ರೇಡಿಂಗ್ ವ್ಯೂ ಚಾರ್ಟ್ ಅದೇ ದಿವಸ ಸಿಗಲ್ಲ, ಆಯ್ತಾ. ಆದ್ಮೇಲೆ ಇದರಲ್ಲಿ ನಾನು ನೆಕ್ಸ್ಟ್ ಚಾರ್ಟ್ ಹೇಗೆ ಇದು ಮಾಡುದು ಅಂತ ಹೇಳ್ತೇನೆ. ನಂದು ವಿಡಿಯೋಸ್ ನೀವು ಉಂಟಲ್ಲ, ಒಂದು ನೋಡಿ ಮತ್ತೆ ಇನ್ನೊಂದು ನೋಡದೇ ಇರುವುದು ಆ ತರ ಮಾಡಬೇಡಿ. ನೋಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಉಂಟಲ್ಲ, ನೀವು ಫುಲ್ಲು ನಾನು ಯಾವ್ದೆಲ್ಲ ವಿಡಿಯೋ ಮಾಡ್ತೇನೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ, ಆಗ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಮತ್ತೆ ನಾನು ಕನ್ನಡದಲ್ಲಿ ಮಾಡ್ತಿದ್ದೇನೆ, ಈಸಿಯಾಗಿ ಹೇಳಿಕೊಡ್ತೇನೆ. ಏನು ಆ ತರ ಎಳೆಯುವುದು ಆ ತರ ಎಲ್ಲ ಮಾಡಲ್ಲ, ನಿಮ್ಗೆ ಅರ್ಥ ಆಗುವಾಗೆ ಹೇಳ್ತೇನೆ. ಏನಾದ್ರು ಕಮೆಂಟ್ಸ್ ಇದ್ರೆ ನೀವು ನಂದು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕ್ಬಹುದು, ನಿಮ್ಗೆ ಏನಾದ್ರು ಅರ್ಥ ಆಗದಿದ್ರೆ. ನೆಕ್ಸ್ಟ್ ನಾನು ಚಾಟ್ ಬಾಕ್ಸಿಗೆ ಹೋಗುವ. ಇದು ಅಕೌಂಟ್ ಓಪನ್ ಮಾಡಿ ಆದ್ಮೇಲೆ ಈ ತರ ಚಾಟ್ ಬಾಕ್ಸ್ ಬರ್ತದೆ ನೋಡಿ. 1 ಮಿನಿಟ್. ಅಕೌಂಟ್ ಓಪನ್ ಮಾಡಿ ಆದ್ಮೇಲೆ ನಿಮಗೆ ಚಾಟ್ ಬಾಕ್ಸಿಗೆ ಹೋಗುವ, ಆಯ್ತಾ. 1 ಮಿನಿಟ್, ನಾನಿದು ನಂದು ವೆಬ್ ಕ್ಯಾಮ್ ಸ್ಮಾಲ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇದರಲ್ಲಿ ಚಾಟ್ ಬಾಕ್ಸಿಗೆ ಬನ್ನಿ. ಇದರಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಈ ತರ ಚಾಟ್ ಬಾಕ್ಸ್ ಬರ್ತದೆ. ಇದರಲ್ಲಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೇನೆ ಈಗ. ಇದರಲ್ಲಿ ಲೇಔಟ್ ನೀವು ಬೇರೆ ಬೇರೆ ಲೇಔಟ್ ಹಾಕೊಳ್ಬಹುದು. ಲೇಔಟ್ ಹಾಕೊಳ್ಳೋದಾದ್ರೆ ಇಲ್ಲಿ ಮೆನು ಬಾರ್ ಇದೆ ನೋಡಿ. ಈ ಮೆನು ಬಾರ್ ಅಲ್ಲಿ ಇಲ್ಲಿ ಲೇಔಟ್ ಅಂತ ಇದೆ, ಸೆಲೆಕ್ಟ್ ಲೇಔಟ್ ಅಂತ ಕ್ಲಿಕ್ ಮಾಡಿ ಇದರಲ್ಲಿ 2, 3 ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. 6 ಈ ತರ ಇದೆ. ನಾರ್ಮಲಿ ನಾನು ಟ್ರೇಡಿಂಗ್ ಮಾಡುವಾಗ 2 ಇಲ್ಲದ್ರೆ 3 ಲೇಔಟ್ ಹಾಕೊಳ್ತೇನೆ, ಒಂದು ಇಂಡೆಕ್ಸ್ಗೆ ಮತ್ತೊಂದು ಪ್ರೀಮಿಯಂ ಚಾರ್ಟಿಗೆ. ಆ ತರ ಇಂಡೆಕ್ಸ್ ಮತ್ತೆ ಪ್ರೀಮಿಯಂ ಚಾರ್ಟ್ ಅಂತ ಹೇಳಿದ್ರೆ ಏನಂತ ನಾನು ನೆಕ್ಸ್ಟ್ ಹೇಳ್ತೇನೆ. ಇದರಲ್ಲಿ ನಾನು 2 ಅಂತ ಹಾಕಿದೆ ನೋಡಿ, ಇಲ್ಲಿ 2 ಲೇಔಟ್ ಬಂದಿದೆ. ಇದರಲ್ಲಿ ಬ್ಯಾಂಕ್ ನಿಫ್ಟಿ ಇದರಲ್ಲಿ ನಿಮ್ಗೆ ಇದೀಗ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಇದೆ. ಇದರಲ್ಲಿ ನಿಫ್ಟಿಯದು ಇಂಡೆಕ್ಸ್ ಬೇಕಂತಿದ್ರೆ ಇದರಲ್ಲಿ ವಾಚ್ ಲಿಸ್ಟ್ ಅಂತ ಇದೆ ನೋಡಿ, ವಾಚ್ ಲಿಸ್ಟ್ ಅಂಡ್ ಡೀಟೇಲ್ಸ್, ಇಲ್ಲಿ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ನಂದು ಇಲ್ಲಿ ಆಲ್ರೆಡಿ ಇದೆ, ಇಲ್ಲದಿದ್ರೆ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ, ಪ್ಲಸ್ ಸಿಂಬಲ್, ಆಡ್ ಸಿಂಬಲ್ ಅಂತ, ಇಲ್ಲಿ ಕ್ಲಿಕ್ ಮಾಡಿ. ಇದರಲ್ಲಿ ಸರ್ಚ್ ಅಲ್ಲಿ ಬರೆಯಿರಿ ನಿಮ್ಗೆ ಯಾವುದು ನಿಫ್ಟಿ 50 ಇದು ಬೇಕಂತಿದ್ರೆ. ಇದೆಲ್ಲ ಇಂಡೆಕ್ಸ್, ನಿಫ್ಟಿ 50, ಸೆನ್ಸೆಕ್ಸ್, ಆದ್ಮೇಲೆ ಬ್ಯಾಂಕ್ ಎಕ್ಸ್, ಫಿನ್ ನಿಫ್ಟಿ, ಇದೆಲ್ಲ ಇಂಡೆಕ್ಸ್. ಇದರಲ್ಲಿ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೇವೆ. ಎಕ್ಸ್ಪೈರಿ ಎಲ್ಲದಕ್ಕೂ ಒಂದೊಂದು ಎಕ್ಸ್ಪೈರಿ ದಿನ ಇದೆ, ಆ ದಿನದಲ್ಲಿ ಅದು ಇದ್ರ ಇಂಡೆಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತೇವೆ. ಇದರಲ್ಲಿ ನಾನೀಗ ನಿಫ್ಟಿ 50 ಅಂತ ಹಾಕ್ತಿದ್ದೇನೆ. ನಿಫ್ಟಿ ಇಲ್ಲಿ ಬರಿಬೇಕು, ನಿಫ್ಟಿ 50 ಬರ್ದು ಇಲ್ಲಿ ಪ್ಲಸ್ ಮಾರ್ಕ್ ಇರ್ತದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು. ನಂದು ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಹಾಗೆ ಇಂಟು ಮಾರ್ಕ್ ಬಂದಿದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತದೆ ನೋಡಿ, ವಾಚ್ ಲಿಸ್ಟ್ ಅಲ್ಲಿ ಇಲ್ಲಿ ಇದೆ ನೋಡಿ ನಿಫ್ಟಿ 50. ಇದನ್ನು ನೀವು ಚಾರ್ಟ್ ಬಾಕ್ಸಿಗೆ ತರುದು ಹೇಗಂತ ಹೇಳಿದ್ರೆ, ಫಸ್ಟಿಗೆ ಚಾರ್ಟ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರ್ಬೇಕು, ಯಾವ ಚಾರ್ಟ್ ಬಾಕ್ಸ್ ಮೇಲೆ ಬರ್ಬೇಕು ಆ ಚಾರ್ಟ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ಮೇಲೆ ಇಲ್ಲಿ ವಾಚ್ ಲಿಸ್ಟ್ ಅಲ್ಲಿ ಇದ್ದ ನಿಫ್ಟಿ 50 ಅನ್ನು ಈಗ ಕ್ಲಿಕ್ ಮಾಡಿ. ಅದು ಇದು ನಿಮ್ದು ಚಾರ್ಟ್ ಬಾಕ್ಸಿಗೆ ಬರ್ತದೆ ಈ ತರ.
ಇದೇ ತರ ನೀವು ಬೇರೆ ಬೇರೆನೂ ಹಾಕೊಳ್ಬಹುದು. ನೀವೀಗ ಸ್ಟಾಕ್ ಹೋಲ್ಡಿಂಗಿಗೆ ಸ್ಟಾಕ್ಸ್ ತೆಗೆಯುವುದಾದ್ರು ಇಲ್ಲಿ ಆಡ್ ಸಿಂಬಲ್ಗೆ ಬರುವುದು, ಇಲ್ಲಿ ಆಡ್ ಸಿಂಬಲ್ಗೆ ಬರುವುದು, ಇದರಲ್ಲಿ ಬರೆಯುವುದು. ಇದು ಇಂಡೆಕ್ಸ್ ಆಗಿ ಇಂಡೆಕ್ಸ್ ಇಂಟರ್ಡೇಗೆ ಇದು ನೀವು ಮಾಡುದಲ್ಲ, ಬ್ಯಾಂಕ್ ನಿಫ್ಟಿ ಇದೆಲ್ಲ ಇಲ್ಲಿ ಇಂಡೆಕ್ಸ್ ಅಂತ ಸೆಲೆಕ್ಟ್ ಮಾಡ್ಬೇಕು ಇಂಡೆಕ್ಸ್ ಮಾಡುವಾಗ. ಆದ್ಮೇಲೆ ಇದರಲ್ಲಿ ನೀವು ಸ್ಟಾಕ್ಸ್ ಸೆಲೆಕ್ಟ್ ಮಾಡುವಾಗ ಇದರಲ್ಲಿ ಇಕ್ವಿಟಿ ಅಂತ ಸೆಲೆಕ್ಟ್ ಮಾಡಿ ಇರ್ಬೇಕು ಆಯ್ತಾ. ಇಕ್ವಿಟಿ ಸೆಲೆಕ್ಟ್ ಮಾಡಿ ಇರ್ಬೇಕು. ಇದರಲ್ಲಿ ಸ್ಟಾಕ್ಸ್ ಅಲ್ಲಿ ನೀವೀಗ ರಿಲಯನ್ಸ್ ಇಲ್ಲಿ ಜಸ್ಟ್ ಆರಿ ಬರೆಯುವಾಗ ಇಲ್ಲಿ ಬರ್ತದೆ ನೋಡಿ, ಈ ತರ ಆರಿ ಬರೆಯುವಾಗ ಇಲ್ಲಿ ಬರ್ತದೆ ಫುಲ್ ರಿಲಯನ್ಸ್ ಇಕ್ವಿಟಿ. ಇದರಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಇಲ್ಲಿ ವಾಚ್ ಲಿಸ್ಟ್ ನಂದು ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಸೆಲೆಕ್ಟ್ ಇಲ್ಲದೆ ಸೆಲೆಕ್ಟ್ ಮಾಡಿ, ಅದು ಇಲ್ಲಿ ವಾಚ್ ಲಿಸ್ಟ್ ಅಲ್ಲಿ ಬರ್ತದೆ. ಇಲ್ಲಿದೆ ನೋಡಿ ರಿಲಯನ್ಸ್, ಇಲ್ಲಿದೆ ರಿಲಯನ್ಸ್. ಓಕೆ, ಇದು ವಾಚ್ ಲಿಸ್ಟ್ ಇಲ್ಲಿ ಈ ತರ ಓಪನ್ ಇದ್ರೆ ಚಾರ್ಟ್ ಸ್ಕ್ರೀನ್ ಅಲ್ಲಿ ನಿಮಗೆ ಚಾರ್ಟ್ ಬಾಕ್ಸ್ ಸಣ್ಣದು ಕಾಣ್ತದೆ. ಅದಕ್ಕೆ ವಾಚ್ ಲಿಸ್ಟ್ ಅನ್ನು ಸ್ಮಾಲ್ ತೆಗಿಬೇಕಂತಿದ್ರೆ ಪುನಃ ಇಲ್ಲಿ ವಾಚ್ ಲಿಸ್ಟ್ ಬಾಕ್ಸ್ ಮೇಲೆ ಹೀಗೆ ಕ್ಲಿಕ್ ಮಾಡಿದ್ರೆ ಅದು ಹೋಗ್ತದೆ, ಪುನಃ ಓಪನ್ ಮಾಡಿದ್ರೆ ಪುನಃ ಬರ್ತದೆ. ಬೇಡ ಅಂತಿದ್ರೆ ಹೀಗೆ ತೆಗಿಬಹುದು. ಆದ್ಮೇಲೆ ನಾನು ಇದರಲ್ಲಿ 2 ಲೇಔಟ್ ಇದೆ ಅಲ್ಲ, ನಾನು ಒಂದು ಲೇಔಟ್ ಹಾಕೊಳ್ತೇನೆ, ಇದು 2 ಲೇಔಟ್ ಬೇಡ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಪ್ರೀಮಿಯಂ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳಿಕೊಡ್ತೇನೆ ಆಯ್ತಾ, ಈಗ ಹೇಳಿಕೊಡಲ್ಲ. ನೆಕ್ಸ್ಟ್ ಇದರಲ್ಲಿ 1 ಲೇಔಟ್ ಅಂತ ಹಾಕೊಳ್ಳಿ. ಆದ್ಮೇಲೆ ಇದರಲ್ಲಿ ಇದು ಕ್ಯಾಂಡಲ್ಸ್ ಅಂತ ಹೇಳ್ತಾರೆ ಇದಕ್ಕೆ, ಬ್ಲೂ ಮತ್ತೆ ಗ್ರೀನ್ ಮತ್ತೆ ರೆಡ್. ಸಾರಿ 1 ಮಿನಿಟ್. ಇದರಲ್ಲಿ ಇದು ಬ್ಲೂ ಮತ್ತೆ ರೆಡ್, ಇದು ಕ್ಯಾಂಡಲ್ಸ್. ಬ್ಲೂ ಅಂತ ಹೇಳಿದ್ರೆ ಇದು ಬೇರ್ಸ್, ಗ್ರೀನ್ ಅಂತ ಹೇಳಿದ್ರೆ ಬುಲ್ಸ್, ರೆಡ್ ಅಂತ ಹೇಳಿದ್ರೆ ಬೇರ್ಸ್. ಗ್ರೀನ್ ಬುಲ್ಸ್, ರೆಡ್ ಬೇರ್ಸ್. ಇವರು ಏನಾಗಿರ್ತಾರೆ ಗೊತ್ತಾ, 9:50 to 3 o'clock ತನಕ ಟ್ರೇಡಿಂಗ್ ಇದೆ. ಮಾರ್ನಿಂಗ್ 9:15 to 3 o'clock ತನಕ. ಇದರಲ್ಲಿ ಬುಲ್ಸ್ ಮತ್ತೆ ಬೇರ್ಸ್ ಫೈಟ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಯಾವುದು ಇದು ಫೈಟ್ ಇದಾಗ್ತದೆ, ವಿನ್ ಆಗ್ತದೆ, ಆ ಪಾರ್ಟಿ ಮೇಲೆ ಹೋಗ್ತದೆ, ಇನ್ನೊಂದು ಪಾರ್ಟಿ ಕೆಳಗೆ ಹೋಗ್ತದೆ. ಆ ತರ ನಿಮ್ಗೆ ಈಗ ಬುಲ್ಸ್ ವಿನ್ ಆಗ್ತದೆ ಅಂತ ನಿಮ್ಗೆ ಫಸ್ಟಿಗೆ ಗೊತ್ತಾಗ್ಬೇಕು. ಅದು ಪ್ರೈಸ್ ಆಕ್ಷನ್ ಅಲ್ಲಿ ಗೊತ್ತಾಗ್ತದೆ. ಅದ್ರಲ್ಲಿ ಆ ಪ್ಲೇಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಈ ಪ್ಲೇಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಈ ಲೆವೆಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅದೆಲ್ಲ ಪ್ರೈಸ್ ಆಕ್ಷನ್ ಅಲ್ಲಿ ಗೊತ್ತಾಗ್ತದೆ. ಹಾಗೆ ಪ್ರೈಸ್ ಆಕ್ಷನ್ ಅದಕ್ಕೆ ಕಲಿಬೇಕು. ಡೈರೆಕ್ಟ್ ಚಾರ್ಟ್ ನೋಡಿ ಮಾಡಿದ್ರೆ ನಿಮ್ದು ಹಣ ಎಲ್ಲ ಹೋಗ್ತದೆ. ಇದು ನಾನು ಫಸ್ಟಿಗೆ ಜಸ್ಟ್ ಹೀಗೆ ಚಾರ್ಟ್ ಬಾಕ್ಸ್ ಮೂವ್ಮೆಂಟ್ ಮಾಡುದು ಹೇಳಿಕೊಡ್ತೇನೆ. ಮೇನ್ ಆಗಿ ನಿಮ್ಗೆ ಚಾರ್ಟ್ ಬಾಕ್ಸ್ ಮೂವ್ಮೆಂಟ್ ಮಾಡುದು ಗೊತ್ತಿರ್ಬೇಕು. ಇಲ್ಲ ಅಂತಿದ್ರೆ ಉಂಟಲ್ಲ, ನಿಮ್ಗೆ ಚಾರ್ಟ್ ಬಾಕ್ಸ್ ಮೂವ್ಮೆಂಟ್ ಮಾಡುದು ಗೊತ್ತಿಲ್ಲದಿದ್ರೆ ಉಂಟಲ್ಲ, ನಿಮಗೆ ಟ್ರೇಡಿಂಗ್ ಮಾಡುವಾಗ ಕಷ್ಟ ಆಗ್ತದೆ. ಟ್ರೇಡಿಂಗ್ ಇದು ಡೈರೆಕ್ಟ್ ಆಗಿ ಟ್ರೇಡಿಂಗ್ ತೆಗೆಯುವಾಗ ನಿಮ್ಗೆ ಎಲ್ಲಿ ಯಾವ ಆಪ್ಷನ್ ಎಲ್ಲಿದೆ, ಯಾವುದು ಕೀ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಆವಾಗ ಹುಡುಕ್ಬಾರ್ದು ನೀವು, ನಿಮ್ಗೆ ಪ್ರಾಕ್ಟೀಸ್ ಆಗ್ಬೇಕು. ಅದಕ್ಕೆ ದಿನಾಲು ಒಂದು 2-3 ಮಿನಿಟ್ಸ್ ನೀವು ಚಾರ್ಟ್ ಮೂವ್ಮೆಂಟ್ ಮಾಡುದು ಕಲೀರಿ. ಇದ್ರಲ್ಲಿ ಇದು ಉಂಟಲ್ಲ, ಇಲ್ಲಿ ಸೈಡ್ ನಂಬರ್ ಮೇಲೆ ಇದು ಇಂಡೆಕ್ಸ್ ಅದು ಈ ನಂಬರ್ ಮೇಲೆ ಹೀಗೆ ಕರ್ಸರ್ ಇಂದ ಇಟ್ಟು ಹೀಗೆ ಡ್ರ್ಯಾಗ್ ಮಾಡಿದ್ರೆ ಇದು ಲೆಂತ್ ದೊಡ್ಡದಾಗ್ತದೆ. ಪುನಃ ಲೆಂತ್ ಸಣ್ಣದು ಮಾಡಿದರೆ ಹೀಗೆ ಡ್ರ್ಯಾಗ್ ಮಾಡ್ಬೇಕು. ಆದ್ಮೇಲೆ ಇದನ್ನು ಮಿಡ್ಲಿಗೆ, ಇದು ಚಾರ್ಟ್ ಅದ್ ಮಿಡ್ಲಿಗೆ ಹೀಗೆ ಕರ್ಸರ್ ಮೌಸ್ ಪಾಯಿಂಟರ್ ಅನ್ನು ಇಟ್ಟು ಹೀಗೆ ಚಾರ್ಟ್ ಅನ್ನು ಹೀಗೆ ಮೇಲೆ ಕೆಳಗೆ ಹೀಗೆ ಮೂವ್ ಮಾಡಿ ಆಯ್ತಾ, ಹೀಗೆ ಮೂವ್ ಮಾಡ್ಬೋದು. ಆದ್ಮೇಲೆ ಇದರಲ್ಲಿ ಇದು ಇಯರ್ ಇದೆ ನೋಡಿ, 5 years 3 years 1 year ಹೀಗೆ ಇದೆ. 1 day ಇಂಟರ್ಡೇ ಮಾಡುವಾಗ ಇದು 1 day ಅಲ್ಲೇ ಇರ್ಬೇಕು. 1 year 1 month 3 month ಈ ತರ ಇರ್ಬಾರ್ದು. ಇದು 1 day ಅಲ್ಲಿ ಇರ್ಬೇಕು ಆಯ್ತಾ, ಇಂಟರ್ಡೇ ಮಾಡುವಾಗ. ಆದ್ಮೇಲೆ ಇದರಲ್ಲಿ ಟೈಮಿಂಗ್ಸ್, ಇದು ಮೆನು ಬಾರ್ ನೋಡಿ, ಮೇಲೆ ಮೆನು ಬಾರ್ ಅಲ್ಲಿ ಕೆಲವು ಐಡ್ ಆಗಿರ್ತದೆ. ಇಲ್ಲಿ ಹ್ಯಾರೋ ಮಾರ್ಕ್ ಇದೆ ನೋಡಿ, ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಈ ಸೈಡ್ ರೈಟ್ ಸೈಡ್ ಸಹ ಹೀಗೆ ಹ್ಯಾರೋ ಮಾರ್ಕ್ ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಹ ತುಂಬಾ ಆಪ್ಷನ್ ಇದೆ. ಇದರಲ್ಲಿ ನಿಮ್ಗೆ ಟೈಮಿಂಗ್ಸ್, ಎಷ್ಟು ಟೈಮಿಂಗ್ಸ್ ಅದು ನೀವು ಚಾರ್ಟ್ ಯೂಸ್ ಮಾಡ್ತೀರಂತ ಇದರಲ್ಲಿ ಟೈಮಿಂಗ್ಸ್ ಇದೆ ನೋಡಿ. ಇಲ್ಲಿ 1 minute 3 minutes 5 minutes ಈ ತರ ಇದೆ. 5 minutes ಚಾರ್ಟ್ ಬೇಕಾದ್ರೆ 5 minutes. ನಾರ್ಮಲ್ ಆಗಿ ನಾನು 5 minutes ಚಾರ್ಟ್ ಯೂಸ್ ಮಾಡುದು. ನಾನು ಇದರಲ್ಲಿ ಇಂಡೆಕ್ಸ್ 5 minutes ಅದು ಯೂಸ್ ಮಾಡ್ತೇನೆ, ಮತ್ತೆ ಪ್ರೀಮಿಯಂ ಚಾರ್ಟ್ ನಾನು 1 minute ಅದು ಯೂಸ್ ಮಾಡ್ತೇನೆ. 1 minute ಅಲ್ಲಿ ಕ್ಲಿಯರ್ ಆಗಿ ಪ್ರೈಸ್ ಆಕ್ಷನ್ ಗೊತ್ತಾಗ್ತದೆ. ಹಾಗೆ
ಆ, ಮತ್ತೆ ಇದು ಟ್ರೆಂಡ್ ಲೈನ್ ಎಲ್ಲ ಎಳೆಯುವಾಗ ನಾನು 15 ಮಿನಿಟ್ಸ್ ಚಾರ್ಟ್ ಯೂಸ್ ಮಾಡ್ತೇನೆ. ಹಾಗೆ ನೀವು ಸ್ಟಾಕ್ಸ್ ಎಲ್ಲ ಹೋಲ್ಡಿಂಗಿಗೆ ತೆಗೆಯುವಾಗ ಇದು 6 ಮಂತ್ ಅದು 1 ಇಯರ್ ಅದು ಇದೆಲ್ಲ ಚಾರ್ಟ್ ಹಾಕಿ ನೋಡಿ ಮತ್ತೆ ನೀವು ಟ್ರೇಡ್ ತೆಗಿಬೇಕು ಹೋಲ್ಡಿಂಗಿಗೆ ಎಲ್ಲ ತೆಗೆಯುವಾಗ, ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಕ್ಯಾಂಡಲ್ಸ್ ಅಲ್ಲಿ ಬೇರೆ ಬೇರೆ ಇದೆ ನೋಡಿ. ಇದರಲ್ಲಿ ಕಾಲಮ್ಸ್ ಈ ತರ ಇದೆ. ಇದರಲ್ಲಿ ನಾನು ಕ್ಯಾಂಡಲ್ಸ್ ಅಲ್ಲಿ ಇದು ಮಾಡುದು. ಇದರಲ್ಲಿ ಕ್ಯಾಂಡಲ್ಸ್ ನಾನು ಯೂಸ್ ಮಾಡುದು. ಬಾರ್ಸ್ ಬೇಕಾದ್ರೆ ಬಾರ್ಸ್ ಅಲ್ಲಿ ಸಹ ಇದೆ, ಬೇರೆ ಬೇರೆ ಇದೆ. ಇದರಲ್ಲಿ ಕ್ಯಾಂಡಲ್ಸ್ ಮತ್ತೆ ಐಕೆನಶಿ ಕ್ಯಾಂಡಲ್ಸ್ ಇದೂನು ಯೂಸ್ ಆಗ್ತದೆ. ಇದು ಅಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ, ಟ್ರ್ಯಾಪ್ ಆಗ್ತಿದ್ರು ಅಲ್ಲಿ ನಿಮ್ಗೆ ಒಂದೇ ತರ ಗ್ರೀನೇ ತೋರಿಸ್ತದೆ. ಆ ತರ ಟ್ರ್ಯಾಪಿಂಗ್ ಇದ್ರು ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾರು ಆಕ್ಟಿವ್ ಇದ್ದಾರೆ ಅವರನ್ನೇ ತೋರಿಸ್ತದೆ. ಇದು ಗ್ರೀನ್ ಬುಲ್ಸ್ ಆಕ್ಟಿವ್ ಇದ್ರೆ ಬುಲ್ಸ್ ಅನ್ನೇ ತೋರಿಸ್ತದೆ, ಬೇರ್ಸ್ ಆಕ್ಟಿವ್ ಇದ್ರೆ ಬೇರ್ಸ್ ಅನ್ನು ತೋರಿಸ್ತದೆ. ಆಗ ಐಕೆನಶಿ ಕ್ಯಾಂಡಲ್ಸ್ ಸಹ ಹಾಕೊಳ್ಬಹುದು. ಐಕೆನಶಿ ಕ್ಯಾಂಡಲ್ ಫುಲ್ ಟ್ರೇಡಿಂಗ್ ಅಲ್ಲಿ ಇಡೋದಲ್ಲ, ಫಸ್ಟ್ ಗೆ ನೀವು ಯಾವುದು ಕ್ಯಾಂಡಲ್ಸ್ ಅನ್ನು ಹಾಕಿ ಆದ್ಮೇಲೆ ಮಿಡ್ಲ್ ಅಲ್ಲಿ ಐಕೆನಶಿ ಕ್ಯಾಂಡಲ್ಸ್ ಹೇಗಿದೆ ಅಂತ ಹೀಗೆ ನೋಡಿ ಮತ್ತೆ ಟ್ರೇಡಿಂಗ್ ತೆಗೆಯುವುದು ಒಳ್ಳೇದು. ಆದ್ಮೇಲೆ ಇದು ಇಂಡಿಕೇಟರ್ ಗೊತ್ತಲ್ಲ ನಿಮ್ಗೆ. ಇದರಲ್ಲಿ ಕೆಲವು ಇಂಡಿಕೇಟರ್ ಇದೆ. ಇದರಲ್ಲಿ ಬೋರಿಂಗ್ ಇಂಡಿಕೇಟರ್ ಅಂತ ಹಾಕೊಳ್ತೇನೆ ಯಾವಾಗ್ಲೂ. ಬೋರಿಂಗ್ ಕ್ಯಾಂಡಲ್ಸ್ ಹೇಗೆ ತೋರಿಸ್ತದೆ ಅಂತ ಹೇಳಿದ್ರೆ, ಇದು ಬ್ಲಾಕ್ ಬ್ಲೂ ಈ ತರ ತೋರಿಸ್ತದೆ. ಬ್ಲಾಕ್ ಆದ್ರೆ ಅಲ್ಲಿ ಸ್ಪೈಕ್ಸ್ ಜಾಸ್ತಿ ಆಗ್ತದೆ, ಸ್ಪೈಕ್ಸ್ ಸಿಗ್ತದೆ ನಮ್ಗೆ, ಕ್ಯಾಂಡಲ್ ಸ್ಪೈಕ್ಸ್ ಆಗ್ತದೆ, ಪ್ರೈಸ್ ಆಕ್ಷನ್ ಒಳ್ಳೆ ಆಗ್ತದೆ. ಮತ್ತೆ ಇದು ಬ್ಲೂ ಇದು ಎಲ್ಲ ಬೋರಿಂಗ್ ಕ್ಯಾಂಡಲ್ ಆ ತರ. ನೆಕ್ಸ್ಟ್ ನಾನು ಇಂಡಿಕೇಟರ್ ಕ್ಲಾಸ್ ಇನ್ನೊಮ್ಮೆ ಮಾಡ್ತೇನೆ, ವಿಡಿಯೋ ಇನ್ನೊಮ್ಮೆ ಮಾಡ್ತೇನೆ ನಾನು. ಆದ್ಮೇಲೆ ಇದರಲ್ಲಿ ಸೆಟ್ಟಿಂಗ್ ಈ ಸೈಡ್ ಇದೆ ನೋಡಿ. ಇದರಲ್ಲಿ ಇಲ್ಲಿ ಕ್ಲಿಕ್ ಮಾಡಿ, ಇದರಲ್ಲಿ ಇದು ಸೆಟ್ಟಿಂಗ್ ಅಲ್ಲಿ ಇದರಲ್ಲಿ ಸಿಂಬಲ್ ಅಲ್ಲಿ ಇದಿಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾಡಿ, ಬಾರ್ಡರ್ಸ್, ವಿಕ್, ಪ್ರೀವಿಯಸ್ ಡೇ ಇದಿಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ತಾ. ಇದು ಏನಂತ ನಿಮ್ಗೆ ನೆಕ್ಸ್ಟ್ ಟ್ರೇಡಿಂಗ್ ಕ್ಲಾಸ್ ಅಲ್ಲಿ ಗೊತ್ತಾಗ್ತದೆ. ಬಾಡಿ ಅಂತ ಹೇಳಿರೇನು, ವಿಕ್ ಅಂತ ಹೇಳಿರೇನು, ಇದೆಲ್ಲ ನಿಮ್ಗೆ ಟ್ರೇಡಿಂಗ್ ಇದು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಗೊತ್ತಾಗ್ತದೆ, ಆಯ್ತಾ. ನೆಕ್ಸ್ಟ್ ಇಲ್ಲಿ ಓಕೆ ಕೊಡಿರಿ. ಆದ್ಮೇಲೆ ಇಲ್ಲಿ ಸ್ಟೇಟಸ್ ಅಲ್ಲಿ ಟೈಟಲ್ ಕ್ಲಿಕ್ ಮಾಡಿ, ಬಾರ್ ಚೇಂಜ್ ವ್ಯಾಲ್ಯೂ ಕ್ಲಿಕ್ ಮಾಡಿ ಓಕೆ ಕೊಡಿ. ಆದ್ಮೇಲೆ ಸ್ಕೇಲ್ಸ್ ಅಲ್ಲಿ ಸಿಂಪಲ್ ಲಾಸ್ಟ್ ಪ್ರೈಸ್, ಬಿಡ್ ಅಂಡ್ ಆಸ್ಕ್ ಇದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೇನೆ. ಹೈ ಅಂಡ್ ಲೋ ಪ್ರೈಸ್ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಕೊಡಿ. ಆದ್ಮೇಲೆ ಅಪಿಯರೆನ್ಸ್ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಯಾವ್ದು ಬೇಕು, ನಾನು ವೈಟ್ ಇಟ್ಕೊಂಡಿದ್ದೇನೆ. ನೀವು ಬ್ಲಾಕ್ ಬೇಕಾದ್ರೆ ಬ್ಲಾಕ್ ಹಾಕೊಳ್ಬಹುದು. ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರೆ ಗೊತ್ತಲ್ಲ, ಚಾರ್ಟ್ ಬಾಕ್ಸ್ ಅದು ಬ್ಯಾಕ್ ಗ್ರೌಂಡ್ ಕಲರ್. ನೆಕ್ಸ್ಟ್ ಇದರಲ್ಲಿ ಇದೆಲ್ಲ ಏನ್ ಬೇಕಂತಿಲ್ಲ, ಟೆಸ್ಟ್ ಕಲರ್ ಯಾವ್ದು ಬೇಕಂತ ನಿಮ್ದು ಇಲ್ಲಿ ನಂಬರ್ಸ್ ಎಲ್ಲ ಬರ್ತದಲ್ಲ, ಅದ್ರದ್ದು ಸೈಜ್ ಎಷ್ಟು ಬೇಕು, ಕಲರ್ಸ್ ಯಾವ್ದು ಎಷ್ಟು ಬೇಕಂತ ಅದು ಕೊಡ್ಬೇಕು, ಓಕೆ ಕೊಡ್ಬೇಕು. ಆದ್ಮೇಲೆ ಇದರಲ್ಲಿ ಸ್ಕೇಲ್ಸ್ ಇದರಲ್ಲಿ ಟ್ರೇಡಿಂಗ್ ಅಲ್ಲಿ ಬೈ ಸೆಲ್ ಬಟನ್ ಓಪನ್ ಇರ್ಬೇಕು. ಬೈ ಅಂತ ಹೇಳಿದ್ರೆ ಇಲ್ಲಿ ಬೈ ಮಾಡುದು, ಸೆಲ್ ಮಾಡುದು ಅದು ಬಟನ್ ಯಾವಾಗ್ಲೂ ಓಪನ್ ಇರ್ಬೇಕು, ಅದಕ್ಕೆ ಸೆಲೆಕ್ಟ್ ಕೊಡಿ. ಮತ್ತೆ ಇನ್ಸ್ಟೆಂಟ್ ಆರ್ಡರ್ ಪ್ಲೇಸ್ಮೆಂಟ್ ಇದು ಯಾವಾಗ್ಲೂ ಆಫ್ ಇರ್ಬೇಕು. ಇದು ಆನ್ ಇದ್ರೆ ಏನಾಗ್ತದೆ ಗೊತ್ತಾ, ನೀವು ಟ್ರೇಡಿಂಗ್ ಮಾಡುವಾಗ ಜಸ್ಟ್ ಕ್ಲಿಕ್ ಮಾಡುವಾಗ್ಲೇ ಟ್ರೇಡಿಂಗ್ ಆಗಿ ಆಗ್ತದೆ, ಅಂದ್ರೆ ಟ್ರೇಡಿಂಗ್ ಸೆಲೆಕ್ಟ್ ಆಗಿ ಆಗ್ತದೆ, ಪ್ಲೇಸ್ ಆಗ್ತದೆ ನಿಮ್ದು ಟ್ರೇಡಿಂಗ್. ಅದಕ್ಕೆ ಇದು ಇನ್ಸ್ಟೆಂಟ್ ಆರ್ಡರ್ ಪ್ಲೇಸ್ಮೆಂಟ್ ಇದು ಆಫ್ ಇರ್ಬೇಕು. ಆದ್ಮೇಲೆ ಪ್ಲೇ ಸೌಂಡ್ ಇದು ಆನ್ ಇರ್ಬೇಕು, ಪೊಸಿಷನ್ ಆನ್ ಇರ್ಬೇಕು, ಪ್ರಾಫಿಟ್ ಅಂಡ್ ಲಾಸ್ ಆನ್ ಇರ್ಬೇಕು. ಆದ್ಮೇಲೆ ಓಕೆ ಕೊಡಿ. ಇದು ಟ್ರೇಡಿಂಗ್ ಅಲ್ಲಿ, ಆಯ್ತಾ. ಇಲ್ಲಿ ಸೆಟ್ಟಿಂಗ್ಸ್ ಆಯ್ತು, ಸೆಟ್ಟಿಂಗ್ ಹೇಳಿಕೊಟ್ಟೆ. ಓಕೆ, ಇಷ್ಟು ಕ್ಲಾಸ್ ಮಾಡಿದ್ದೇನೆ. ನಂದು ಲ್ಯಾಪ್ಟಾಪ್ ಸ್ಟಕ್ ಆಗಿದೆ. ನೆಕ್ಸ್ಟ್ ಉಳಿದದನ್ನು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಿಕೊಡ್ತೇನೆ, ಹೇಳ್ತೇನೆ. ನೆಕ್ಸ್ಟ್ ಇದ್ರಲ್ಲಿ ಹ್ಯಾಂಗ್ ಆಗಿದೆ ನಂದು ಲ್ಯಾಪ್ಟಾಪ್.
ಓಕೆ, ಉಳ್ದದನ್ನು ಇಷ್ಟು ಹೇಳಿಕೊಟ್ಟೆಲ್ಲ ವೀಕ್ಷಕರೇ. ಉಳ್ದ ಟೂಲ್ಸ್ ಎಲ್ಲ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಿಕೊಡ್ತೇನೆ. ಓಕೆ, ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫಸ್ಟಿಗೆ ಅಕೌಂಟ್ ಓಪನ್ ಮಾಡಿ, ಆದ್ಮೇಲೆ ಫಸ್ಟಿಗೆ ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದ್ಮೇಲೆ ಅಕೌಂಟ್ ಓಪನ್ ಮಾಡಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಅಕೌಂಟ್ಸ್ ಓಪನ್ ಮಾಡುವಾಗಲೂ ಡೌಟ್ಸ್ ಇದ್ರೆ ಕೇಳಿ. ನಂದು QR ಕೋಡ್ ಮುಖಾಂತರನು ನೀವು ಓಪನ್ ಮಾಡ್ಬೋದು. ಅಂದ್ರೆ ರೆಫಲ್ ಕೋಡ್ ಇದೆ, QR ಕೋಡ್ ಇದೆ. ರೆಫಲ್ ಕೋಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಉಳ್ದ ಆಪ್ಷನ್, ಚಾಟ್ ಬಾಕ್ಸ್ ಅದು ಉಳ್ದ ಆಪ್ಷನ್ ನಾನು ಹೇಳಿಕೊಡ್ತೇನೆ. ಆದ್ಮೇಲೆ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಕ್ಯಾಂಡಲ್ಸ್ ಅಂತ ಹೇಳಿರೇನು, ಆದ್ಮೇಲೆ ಪ್ರೈಸ್ ಸೆಕ್ಷನ್ ಅಂತ ಹೇಳಿರೇನು, ಇದು ಆಪ್ಷನ್ ಚೈನ್ ಅಂತ ಹೇಳಿರೇನು, ಇದೆಲ್ಲ ಪ್ರತಿಯೊಂದನ್ನು ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ವಿಡಿಯೋದಲ್ಲಿ. ಆದ್ರೆ ವಿಡಿಯೋ ಮಿಸ್ ಮಾಡಬೇಡಿ ವೀಕ್ಷಕರೇ. ನಿಮ್ಗೆ ಟ್ರೇಡಿಂಗ್ ಕಲಿಯಲು ಇಷ್ಟ ಇದ್ರೆ ನಂದು ಪ್ರತಿಯೊಂದು ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡಿ. ನಾನು ಕನ್ನಡದಲ್ಲಿ ಈಸಿಯಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ, ಹಾಗೆ ನಿಮ್ಗೆ ಏನು ಕಷ್ಟ ಆಗ್ಲಿಕ್ಕಿಲ್ಲ ಇದು. ಮತ್ತೆ ಅಂಥದ್ದೇನು ಮ್ಯಾಥ್ಸ್ ಎಲ್ಲ ಬೇಕಂತೆಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ಬೋದು. ಕಾಮರ್ಸೇ ತಗೊಂಡವ್ರು ಮಾಡ್ಬೇಕಂತೆಲ್ಲ, ಆರ್ಟ್ಸ್ ತಗೊಂಡವರು ಟ್ರೇಡಿಂಗ್ ಮಾಡ್ಬೋದು. ಥ್ಯಾಂಕ್ ಯು ವೀಕ್ಷಕರೇ.